6ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 1 ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ವಾಕ್ಯ 1 ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಕಾಲ ಎನ್ನುತ್ತಾರೆ. ಉತ್ತರ ಪ್ರಾಗೈತಿಹಾಸಿಕ. ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತಾರೆ. ವಾಕ್ಯ 2 ಸೂಕ್ಷ್ಮ ಶಿಲಾಯುಗವನ್ನು ಡ್ಯಾಶ್ ಶಿಲಾಯುಗವೆಂದು ಕರೆಯಲಾಗುವುದು. ಉತ್ತರ ಮಧ್ಯ. ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯ ಶಿಲಾಯುಗವೆಂದು ಕರೆಯಲಾಗುವುದು. ವಾಕ್ಯ 3 ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡುಬಂದಿದೆ. ಉತ್ತರ ಪಾಕಿಸ್ತಾನದ ಮೆಹರ್ಗಾರ್. ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗಾರ್ ನೆಲೆಯಲ್ಲಿ ಕಂಡುಬಂದಿದೆ. ವಾಕ್ಯ 4 ಇತಿಹಾಸದ ಪಿತಾಮಹ ಎಂದು ಡ್ಯಾಶ್ ಅನ್ನು ಕರೆಯಲಾಗುತ್ತದೆ. ಉತ್ತರ ಗ್ರೀಕ್ ದೇಶದ ಹೆರೋಡೋಟಸ್. ಇತಿಹಾಸದ ಪಿತಾಮಹ ಎಂದು ಗ್ರೀಕ್ ದೇಶದ ಹೆರೋಡೋಟಸ್ ರನ್ನು ಕರೆಯಲಾಗುತ್ತದೆ. ಮುಖ್ಯ ಪ್ರಶ್ನೆ 2 ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 5 ಇತಿಹಾಸದ 3 ಪ್ರಧಾನ ಕಾಲಗಳು ಯಾವುವು? ಉತ್ತರ ಇತಿಹಾಸದ 3 ಪ್ರಧಾನ ಕಾಲಗಳು 1 ಪ್ರಾಗೈತಿಹಾಸಿಕ ಕಾಲ, 2 ಪೂರ್ವಭಾವಿ ಇತಿಹಾಸ ಕಾಲ, 3 ಇತಿಹಾಸ ಕಾಲ. ಪ್ರಶ್ನೆ 6 ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ. ಉತ್ತರ ಹಳೆಯ ಶಿಲಾಯುಗದ ಮಾನವರು ಬೆಣಚು ಕಲ್ಲುಗಳಿಂದ ತಯಾರಿಸಿದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬಳಸುತ್ತಿದ್ದರು. ಅವುಗಳೆಂದರೆ ಎಡಚೆಯ ಚಕ ಅಂದರೆ ಕೆರೆಯುವ ಸಾಧನ, ಚಾಕು, ಕಲ್ಲುಳಿ, ಮೊನೆ. ಪ್ರಶ್ನೆ 7 ಯಾವ ಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲಾರಂಭಿಸಿದರು? ಉತ್ತರ ಮಾನವರು ನವ ಶಿಲಾಯುಗದಲ್ಲಿ ಕೃಷಿ ಮಾಡಲಾರಂಭಿಸಿದರು. ಪ್ರಶ್ನೆ 8 ಮಾನವರು ಬಳಸುತ್ತಿದ್ದ ಮೊದಲ ಲೋಹ ಯಾವುದು? ಉತ್ತರ ಮಾನವರು ಬಳಸುತ್ತಿದ್ದ ಮೊದಲ ಲೋಹ ತಾಮ್ರ. ಪ್ರಶ್ನೆ 9 ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು? ಉತ್ತರ ಇತಿಹಾಸದ ಪ್ರಮುಖ ಆಧಾರಗಳಲ್ಲಿ 2 ವಿಧಗಳಿವೆ. 1 ಸಾಹಿತ್ಯ ಆಧಾರಗಳು, 2 ಪುರಾತತ್ವ ಆಧಾರಗಳು. ಪ್ರಶ್ನೆ 10 ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ. ಉತ್ತರ ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳು ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು. ಮುಖ್ಯ ಪ್ರಶ್ನೆ 3 ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 11 ನವ ಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು? ಉತ್ತರ ಪಶುಗಳಿಗೆ ಮತ್ತು ಮಾನವರಿಗೆ ಉಂಟಾದ ಆಹಾರದ ಕೊರತೆಯಿಂದ ಕೃಷಿ ಆರಂಭಿಸಿದರು. ನದಿ ತೀರಗಳ ಮೆಕ್ಕಲು ಮಣ್ಣು ವ್ಯವಸಾಯಕ್ಕೆ ನೆರವಾಯಿತು. ಜನರಿಗೆ ತಿನ್ನಲು ಧಾನ್ಯ ಮತ್ತು ದನ ಕರುಗಳಿಗೆ ಮೇವು ಒಂದೇ ಕಡೆ ಸಿಕ್ಕಿದ್ದರಿಂದ ಅಲೆಮಾರಿ ಬದುಕು ಕೊನೆಗೊಂಡು ಜನರು ಒಂದೆಡೆ ನೆಲೆಸತೊಡಗಿದರು. ಪ್ರಶ್ನೆ 12 ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು? ಉತ್ತರ ಕಬ್ಬಿಣದಿಂದ ಕೃಷಿ ಮತ್ತು ಕರಕುಶಲ ಕೆಲಸಗಳಿಗೆ ಬಲಿಷ್ಠ ಆಯುಧಗಳು ಸಿಕ್ಕವು. ಕಾಡುಗಳನ್ನು ಕಡಿದು ಭೂಮಿಯನ್ನು ಆಳವಾಗಿ ಉತ್ತು ಹೆಚ್ಚಿನ ಆಹಾರ ಧಾನ್ಯ ಬೆಳೆಯಲಾಯಿತು. ಆಹಾರದ ಹೆಚ್ಚುವರಿ ಉತ್ಪಾದನೆಯಿಂದಾಗಿ ಗಣರಾಜ್ಯಗಳು ಹಾಗೂ ನಂದ ಮೌರ್ಯರಂಥ ಬೃಹತ್ ಸಾಮ್ರಾಜ್ಯಗಳು ಉದಯಿಸಿದವು. ಚಟುವಟಿಕೆ ಚಕ್ರಗಳ ಸಹಾಯದಿಂದ ಮಡಿಕೆ ಮಾಡುವುದನ್ನು ನೋಡಿ ಮಡಿಕೆ ಮಾಡುವ ವಿಧಾನ ಕುರಿತು ಕುಂಬಾರರಿಂದ ವರದಿ ಪಡೆಯಿರಿ. ಮಡಿಕೆ ಮಾಡುವ ಹಂತಗಳು ಮೊದಲು ಜಿಗುಟಾದ ಜೇಡಿ ಮಣ್ಣನ್ನು ತಂದು ಅದರಲ್ಲಿರುವ ಕಲ್ಲು ಕಸವನ್ನು ಆರಿಸಿ ತೆಗೆಯುತ್ತಾರೆ. ನಂತರ ಅದಕ್ಕೆ ನೀರು ಹಾಕಿ ಕಾಲಿನಿಂದ ಚೆನ್ನಾಗಿ ತುಳಿದು ಹದ ಮಾಡುತ್ತಾರೆ. ಹದ ಮಾಡಿದ ಮಣ್ಣಿನ ಉಂಡೆಯನ್ನು ಕುಂಬಾರ ಚಕ್ರದ ಮಧ್ಯದಲ್ಲಿ ಇಡುತ್ತಾರೆ. ಚಕ್ರವನ್ನು ವೇಗವಾಗಿ ತಿರುಗಿಸುತ್ತಾ ಕುಂಬಾರರು ತಮ್ಮ ಕೈ ಬೆರಳುಗಳ ಸಹಾಯದಿಂದ ಮಣ್ಣಿಗೆ ಬೇಕಾದ ಸುಂದರವಾದ ಆಕಾರವನ್ನು ನೀಡುತ್ತಾರೆ. ರೆಡಿಯಾದ ಹಸಿ ಮಡಿಕೆಯನ್ನು ಮೊದಲು ನೆರಳಿನಲ್ಲಿ ನಂತರ ಬಿಸಿಲಿನಲ್ಲಿ ಒಣಗಿಸುತ್ತಾರೆ.
ಮಡಿಕೆಗಳು ಗಟ್ಟಿಯಾಗಲು ಅವುಗಳನ್ನು ಕೊನೆಯಲ್ಲಿ ಆವಿಗೆಯಲ್ಲಿ ಹಾಕಿ ಚೆನ್ನಾಗಿ ಬೇಯಿಸುತ್ತಾರೆ.